ಯಾರು ಟಿಕೆಟಿಗೆ ಅವಕಾಶ ಹೊಂದಿದ್ರು ಈಗ ಸದಾನಂದ ದೇವೇಗೌಡ ಇರ್ಬೋದು, ಸಿ ಟಿ ರವಿ ಇರ್ಬೋದು, ಅಂಥವ್ರನ್ನೂ ಕೂಡ ನೀವೇನಾದರೂ ಸಂಪರ್ಕಿಸಿ ಪಕ್ಷದ ನೋಡಿ. ಈಗ ಎರಡು ಪ್ರಶ್ನೆ. ನಾನು ಈಗ ಯಾವುದೂ ಹೇಳಲ್ಲ. ನಾನೇನು ತೀರ್ಮಾನ ತೊಗೋತೀನಿ, ತೀರ್ಮಾನ ತೊಗೊಂಡ ನಂತರ ಮುಂದಿಂತು. ಎಲ್ಲಿ ಆ ಸಭೆ ನಡೆಸ್ತೀನಿ, ಪಾರ್ಟಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದೀನಿ. ನಾನು ಪಾರ್ಟಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದೀನಿ ಅಂದೆ. ನಾನು ಇನ್ನೂ ಹೇಳಿಲ್ಲಲ್ಲ. ಯಾರು ನಿಂತೀನಿ ಅಂತ ಹೇಳೋದು? ಅಭಿಪ್ರಾಯ ಸಂಗ್ರಹ ಮಾಡಿ ಪಕ್ಷವನ್ನು ಉಳಿಸೋದಕ್ಕೋಸ್ಕರ ನೀವು ನಿಂತ್ಕೋಬೇಕು ಅಂತ ಎಲ್ಲರೂ ಹೇಳ್ತಿರೋದು. ಒಂದು ಕುಟುಂಬದ ಕೈಯಲ್ಲಿ ಪಕ್ಷ ಸಿಕ್ಕೊಂಡಿದೆ, ಇದರಿಂದ ಪಾರು ಮಾಡಬೇಕು ಅನ್ನೋದಕ್ಕೋಸ್ಕರ ಅವರೆಲ್ಲರೂ ಹೇಳ್ತಾರೆ ನೀವು ಇಂಡಿಪೆಂಡೆಂಟಾಗಿ ನಿಂತ್ಕೋಬೇಕು. ನಿಂತ್ಕೊಂಡು ಗೆದ್ದು ಕೇಂದ್ರ ನಾಯಕರು ಅರ್ಥ ಆಗುತ್ತೆ. ಈ ಚುನಾವಣೆ ಅಕಸ್ಮಾತ್ ನಾನು ನಿಂತರೆ ಯಾಕೆ ನಿಂತೆ, ಈಶ್ವರಪ್ಪನಂತ ನಿಷ್ಠಾವಂತ ಕಾರ್ಯಕರ್ತ ಯಾಕೆ ನಿಂತ ಅಂತ ಅಂದ್ಕೊಂಡು ಇಡೀ ರಾಜ್ಯದ ಎಲ್ಲ ನಮ್ಮ ಕಾರ್ಯಕರ್ತರು ಫೋನ್ ಮಾಡ್ತಾ ಇದ್ದಾರೆ, ಎಲ್ಲ ಹಿರಿಯರು ಫೋನ್ ಮಾಡ್ತಾ ಇದ್ದಾರೆ, ನೊಂದಿರೋರು. ಒಂದು ಕುಟುಂಬದ ಕೈಲಿ ಹಾಕ್ಕೊಟ್ರು ಪಕ್ಷವನ್ನು. ಅವರೇ ಹಂಗಾರೆ ನಾಯಕರ, ಅವರೇ ಲಿಂಗಾಯತ ನಾಯಕರ, ಬೇರೆ ಲಿಂಗಾಯತ ನಾಯಕರುಗಳು ಇಲ್ವಾ? ಈ ಅಂಶಗಳೆಲ್ಲರೂ ಕೂಡ ಪ್ರಶ್ನೆಗಳು ಕೇಳ್ತಾರೆ. ಇದಕ್ಕೆಲ್ಲವೂ ಉತ್ತರ ನಾನು ಹೇಳ್ತೀನಲ್ಲ, ನಾಡ್ದು ಸಭೆಯ ನಂತರ ನಿಮಗೆ ತಿಳಿಸ್ತೇನೆ.